ಹಳೆ ಬೇವರ್ಸಿಗಳ ನನ್ ಶಾಕಡು ಒಂದು ಮಕ್ಕಳಿ ಸ್ನಾನ ಮಾಡಲ್ಲ ಗಬ್ಬು ನನ್ನ ಮಕ್ಕಳ ಆ ಗಡ್ಡ ಬಿಟ್ಕೊಂಡು ಆ ಮೀಸುಗಳು ಬಿಟ್ಕೊಂಡು ಸಾಯಂಕಾಲ ಎಣ್ಣೆ ಅಟ್ಕೊಂಡು ಆ ಮುಖಗಳು ನೋಡಿ ನಿಮ್ದೆಲ್ಲ ನೀವೆಲ್ಲ ಸನಾತಿಗಳ ಸಂಸ್ಕಾರನೇ ಇಲ್ವಲ್ಲೋ ಕಿರ್ತಿ ದೊಡ್ಡ ಮನುಷ್ಯ ನಾನ್ ನಿನ್ ಕೇಳೋದೇನು ಅಂತಂದ್ರೆ ಸೌಜನ್ಯಗೆ ನ್ಯಾಯ ಕೊಡ್ಸೋದು ದೂರದ ಮಾತು. ಸೌಜನ್ಯಗೆ ನ್ಯಾಯ ಕೊಡ್ಸೋದು ಅವಳು ಆಕೆ ಸಾವಿಗೆ ಇವಾಗ ಸಾವಿರಾರು ಹೆಣ್ಮಕ್ಳು ಸನಾತನ ಹಿಂದೂ ಧರ್ಮದ ಹೆಣ್ಮಕ್ಳು ಸತ್ತಾಗವ್ರಲ್ಲ ಅವ್ರಿಗೆ ನೀವು ಗೂಗಲ್ ಪೇಮೆಂಟ್ ಗಿರಾಕಿಗಳು ಯಾರು ಕೂಡ ಈಗ ನೀನೇನ್ ಹೇಳ್ತಾ ಇದೀಯಾ ಯಾರ ಸಮೀರ್ಗೆ ಯಾರೋ ಹಣ ಕೊಟ್ಟು ಈ ಒಂದು ವಿಡಿಯೋಗಳನ್ನ ಮಾಡಾಕ್ಸಿ ಆ ಧರ್ಮಸ್ಥಳದ ಆ ಪವಿತ್ರತೆಯನ್ನ ಡ್ಯಾಮೇಜ್ ಮಾಡ್ಬೇಕಂತ ಅಂತ ನೀನ್ ಕ್ಲೇಮ್ ಮಾಡ್ತಾ ಇದೀಯಾ. ಸಮೀರ್ ಪೇಮೆಂಟ್ ಆಗಿದೆ. ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಪವರ್ ಟಿವಿ ರಾಕೇಶ್ ಶೆಟ್ಟಿಗೋ ನಿನಗೋ ಇದೇ ಜೈನ್ ಕುಟುಂಬ ಪೇಮೆಂಟ್ ಮಾಡಿದಾರೆ ಅಂತ ನಮಗೂ ಮಾಹಿತಿ ಇದೆ. ನಾನ್ ನಿಮ್ಗೆ ಓಪನ್ ಆಗಿ ಕೇಳ್ತಾ ಇದೀನಿ, ನೀನಾದ್ರೂ ವಿಡಿಯೋ ಮಾಡಾಕ್ದೆ? ಕಿರ್ತಿ ನೀನ್ ವಿಡಿಯೋ ಮಾಡಾಕ್ದೆ, ನಾನು ವಿಡಿಯೋ ಮಾಡ್ತಾ ಇಲ್ಲ. ಪವರ್ ಟಿವಿ ರಾಕೇಶ್ ಶೆಟ್ಟಿಗೆ ನಿನಗೂ ಪೇಮೆಂಟ್ ಆಗಿದೆ, ಆಮೇಲೆ ಸುವರ್ಣಗೂ ಆಗಿದೆ ಅಂತ ಕೇಳ್ಪಟ್ಟೆ, ಗೊತ್ತಿಲ್ಲ. ನಾವು ನಿಮ್ಗೆ ನೇರವಾಗಿ ಕೇಳ್ತೀವಿ, ಜೈನ್ ಕುಟುಂಬದವರು ಪವರ್ ಟಿವಿ ರಾಕೇಶ್ ಶೆಟ್ಟಿಗೆ ಕೊಟ್ಟದಂತೂ ನಿಜ. ಯಾಕಂದ್ರೆ ಆತ ಇದು ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಹುಚ್ಚು ನಾಯಿ ತರ ಆಟ ಆಡ್ತಾನಲ್ಲ, ಅದನ್ನ ನೋಡಿದ್ರೆ ಒಂದ್ ಅರ್ಥ ಆಗುತ್ತೆ, ರಾಕೇಶ್ ಶೆಟ್ಟಿ ಪವರ್ ಟಿವಿಗೆ ಪೇಮೆಂಟ್ ಆಗಿರಬಹುದು ಕ್ವಶನ್ ಮಾರ್ಕ್. ಎರಡನೇದು ಕಿರಿಕೀರ್ತಿ ನಿನ್ಗೆ ರಾಕೇಶ್ ಶೆಟ್ಟಿ ಮುಖಾಂತರ ನಿಮಗೂ ಪೇಮೆಂಟ್ ಆಗಿದೆ ಇದನ್ನ ಈ ರೀತಿ ವಿಡಿಯೋಗಳನ್ನ ಮಾಡಕ್ಕೆ ಅಂತ ನಿಮ್ಮೇಲೇನೋ ಆರೋಪ ಇದೆ. ನಾನು ಅದನ್ನ ಕ್ವಶನ್ ಮಾರ್ಕ್ ರೀತಿಯಲ್ಲಿ ಬಿಡ್ತೀನಿ. ಸ್ನೇಹಿತನಾಗಿ ಓಪನ್ ಆಗಿ ನೀನು ಕೇಳೋದೇನು ಅಂತಂದ್ರೆ, ಗುರು ಸೌಜನ್ಯ ಕಿರಿಕೀರ್ತಿ ಅವರೇ, ಸೌಜನ್ಯ ಸಾವಿಗೆ ನ್ಯಾಯ ಕೊಡಿಸೋದು ದೂರದ ಮಾತು. ಆಮೇಲೆ ಇಲ್ಲಿ ಸನಾತನ ಹೆಣ್ಣು ಮಕ್ಕಳು ಸತ್ತೋಗಿದ್ದಾರೆ, ಇವ್ರಿಗೆ ಯಾರೋ ನೀವು ನ್ಯಾಯ ಕೊಡ್ಸಲ್ಲ. ಜೈನ್ ಕುಟುಂಬ ಪೇಮೆಂಟ್ ಹಾಕರೆ ಅವ್ರ ಪೇಮೆಂಟ್ಗೆ ನಿಯತ್ತ ಕೆಲಸ ಮಾಡ್ತೀರಾ. ಆಗಿಲ್ಲ ಅಂತಂದ್ರೆ ಒನ್ ಸೈಡೆಡ್ ಸ್ಟೋರಿ ಅವ್ನ್ ರಾಕೇಶ್ ಯಾಕೆ ಮಾಡ್ತಾವನೆ, ಪವರ್ ಟಿವಿ ರಾಕೇಶ್ ಒನ್ ಸೈಡ್ ಸ್ಟೋರಿ ಯಾಕೆ ಮಾಡ್ತಾವನೆ. ಪೇಮೆಂಟ್ ಆಗಿಲ್ಲ ಅಂದ್ರೆ ಅವನು ಜೋರಾಗಿ ಉಸಿರು ಕೂಡ ಆಡಲ್ಲ. ರಾಕೇಶ ಪವರ್ ಟಿವಿ ರಾಕೇಶ ಪೇಮೆಂಟ್ ಆಗಿಲ್ಲ ಅಂದ್ರೆ ಜೋರ ಉಸಿರು ಆಡಕಂದ್ರೆ ಉಸಿರು ವೇಸ್ಟ್ ಆಗ್ಬಿಡ್ತದೆ. ಅಂತ ವ್ಯಕ್ತಿ ಫ್ರೀ ಆಗಿ ಒನ್ ಸೈಡೆಡ್ ಸ್ಟೋರಿ ಸನಾತನ ಹೆಣ್ಣು ಮಕ್ಕಳ ವಿರುದ್ಧವಾಗಿ, ಸನಾತನ ಹೆಣ್ಣು ಮಕ್ಕಳ ಅತ್ಯಾಚಾರದ ವಿರುದ್ಧವಾಗಿ ಆ ಜೈನ್ ಕುಟುಂಬ ಪರವಾಗಿ ಮಾಡ್ತಾ ಇದ್ದಾನೆ. ಸೊ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಧರ್ಮಸ್ಥಳಕ್ಕೆ ಇಂಜೆಕ್ಷನ್ ಕೊಡುವಂತ ನ್ಯಾಯಾಲಯದ ಕೇಳ್ಕೊಂಡಿರಂತಂದ್ರೆ, ನಾನು ನಾಳೆ ಬೆಂಗಳೂರು ಯಾರು ದುರ್ಬಳಕೆ ಮಾಡಬಾರ್ದು ಅಂತ ನಾನು ಫೈಲ್ ಮಾಡ್ತೀನಿ. ನಮ್ಮ ಕ್ಲೇಮು ಕೆಂಪೇಗೌಡರು, ನಮ್ಮ ಫ್ಯಾಮಿಲಿ ಅವರು, ನಮ್ಮ ವಂಶಸ್ಥರು ಅವರೇ ಕಟ್ಟಿದಂತ ಬೆಂಗಳೂರನ್ನ ಇನ್ಕ್ಲೂಡಿಂಗ್ ನ್ಯಾಯಾಲಯಗಳಿಗೂ ಕೂಡ ಬಳಸಬಾರ್ದು ಅಂತ ನಾಳೆ ಒಂದು ಇಂಜೆಕ್ಷನ್ ಪಿಟಿಷನ್ ಹಾಕ್ತೀನಿ. ಅದಕ್ಕೆ ನ್ಯಾಯಾಲಯ ಧರ್ಮಸ್ಥಳ ಯಾವ ರೀತಿ ಇಂಜೆಕ್ಷನ್ ಕೊಟ್ಟರು ಬಳಸಬಾರ್ದು ಅಂತ ಬೆಂಗಳೂರು ವಿಚಾರದಲ್ಲೂ ಮೋಸ್ಟ್ಲಿ ನನಗೆ ಇಂಜೆಕ್ಷನ್ ಕೊಡ್ತಾರೆ ಅಂತ ನಾನು ನಂಬಿದ್ದೀನಿ. ಎರಡನೇ ವಿಚಾರ, ಕಿರಿಕೀರ್ತಿ ಲವ್ ಯು ಕಿರಿಕೀರ್ತಿ ಹಂಗೆಲ್ಲ ಸ್ಟೋರಿ ಮಾಡಾಕಿದ್ಯಲ್ಲ, ಸಮೀರ್ಗೆ ದುಡ್ಡು ಬಂದಿದೆ ಅಂತ ಅನ್ಕೋಣ. ಒಂದು ಪ್ರಕಾರ ನಿನ್ ಪ್ರಕಾರ ಬಂದಿದೆ ಅನ್ಕೋಣ. ಅವನಿಗೆ ಸಮೀರ್ಗೆ ಯಾರೋ ಅವನಿಗೆ ಫಂಡಿಂಗ್ ಮಾಡಿ ವಿಡಿಯೋ ಮಾಡ್ಸಾಕ್ರೆ, ನನ್ನ ಪ್ರಶ್ನೆ ಕಿರಿಕೀರ್ತಿ ನಿನಗೆ ಪೇಮೆಂಟ್ ಬಂದಿದ್ಯಾ? ನಿನಗೆ ಪೇಮೆಂಟ್ ಬಂದಿರೋದಕ್ಕೆ ಈ ತರ ಸುಳ್ಳು ವಿಡಿಯೋ ಮಾಡಾಕ್ತಾ ಇದೆಯಾ ಅಂತ ಸಾರ್ವಜನಿಕರ ಪರವಾಗಿ ಒಂದು ಕ್ವಶನ್ ಮಾರ್ಕ್ ನ ನಿನಗೆ ಕೇಳ್ತೀನಿ. ಆಮೇಲೆ ನೀನು ಸೌಜನ್ಯಗೆ ನ್ಯಾಯ ಕೊಡ್ಸೋಂತ ವ್ಯಕ್ತಿನ, ಅವಳು ಸಾವಿಗೆ ನ್ಯಾಯ ಕೊಡ್ಸಂಗಿದ್ರೆ 12 ವರ್ಷ ಬೇಕಾ? ನಾವು ಗಲಾಟೆ ಮಾಡಿದಕ್ಕೆ SIT ರಚನೆ ಆಗಿದೆ. ನಾವು ಗಲಾಟೆ ಮಾಡಿದಕ್ಕೆ ಮೊಂಡು ಸಿದ್ದರಾಮಯ್ಯ SIT ಆರ್ಡರ್ ಮಾಡಿದ್ದಾರೆ. ನಾವು ಈ SIT ಯಾರು ತಪ್ಪು ಮಾಡಿದ್ದಾರೆ ಅಂತ ಕಂಡುಹಿಡಿಲಿಕ್ಕೆ ನಾವು ಸಂಪೂರ್ಣ ಸಹಕಾರ ಕೊಡ್ತೀವಿ. SIT ಏನ್ ಹೇಳುತ್ತೆ, ನ್ಯಾಯಾಲಯ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವೆಲ್ಲ ಬದ್ಧ. 6 ಕೋಟಿ ಕನ್ನಡಿಗರು ಬದ್ಧ. ನಾವು ನಿಮ್ ತರ ನಾವು ಹಿಂದೂ ಯಾವ ಸನಾತನಿನೋ ಲೈ ಕಿರಿಕೀರ್ತಿ ಯಾವ ಸನಾತನಿನವರು? ಅವರು ಜೈನ್ ಕುಟುಂಬ. ಒಂದು ಜೈನ್ ಕುಟುಂಬ ಹಿಂದೂ ದೇವಸ್ಥಾನದ, ಶಿವನ ದೇವಸ್ಥಾನದ, ಸನಾತನ ಧರ್ಮದ ದೇವಸ್ಥಾನದ ಮೇಲೆ ಆಡಳಿತ ಮತ್ತೆ ಹಿಡಿದವನ್ನು ಇಟ್ಕೊಂಡಿದ್ದಾರೆ ಕಳೆದ 500 ವರ್ಷಗಳಿಂದ. ನೀನ್ ಯಾಕೆ ಅವ್ರನ್ನ ಕೇಳಿಲ್ಲ? ಅವರ ಆಡಳಿತದಲ್ಲೇ ಅವರ ಮೇಲೆ ಆರೋಪ ಬಂದಿದೆ. ಆ ಜೈನ್ ಕುಟುಂಬದ ಮೇಲೆ ಆರೋಪ ಏನು ಅಂತಂದ್ರೆ, ಈ ಒಂದು ಜೈನ್ ಕುಟುಂಬ ಈ ಒಂದು ಕೊಲೆಗಳಿಗೆ ಏನು ಉತ್ತರ ಇದೆ? ನಾವ್ಯಾರೋ ಅವ್ರು ಕೊಲೆ ಮಾಡಿದಾರೆ ಅಂತ ಯಾರು ಹೇಳ್ತಾ ಇಲ್ಲ. ವಿ ಆರ್ ಆಸ್ಕಿಂಗ್ SIT ಟು ಇನ್ವೆಸ್ಟಿಗೇಟ್. SIT ಇನ್ವೆಸ್ಟಿಗೇಷನ್ ಮಾಡ್ಲಿ. ಅದು ಜೈನ್ ಕುಟುಂಬ ಮಾಡಿದ್ರೆ ಜೈನ್ ಕುಟುಂಬ ಜೈಲ್ಗೆ ಹೋಗ್ಲಿ, ಇನ್ನೊಬ್ಬ ಮಾಡಿದ್ರೆ ಇನ್ನೊಬ್ಬನ್ ಜೈಲ್ಗೆ ಹೋಗಿರ್ಲಿ. ಅಲ್ಲ, ಏನು ಆಗೇ ಇಲ್ಲ ಅಂತಂದ್ರೆ ಈ ಹೆಣಗಳನ್ನ ಕೊಂದೋರು ಯಾರು? SIT ಉತ್ತರ ಕೊಡ್ಲಿ. ನಮಗ್ ಬೇಕಾಗಿರೋದು ಕಾನೂನಾತ್ಮಕ ಉತ್ತರ. ಯಾವ ವಿಚಾರವನ್ನ SIT ಎಸ್ಟಾಬ್ಲಿಷ್ ಮಾಡುತ್ತೆ, ಯಾವ ವಿಚಾರವನ್ನ ನ್ಯಾಯಾಲಯ ಎಸ್ಟಾಬ್ಲಿಷ್ ಮಾಡುತ್ತೆ. ವಿ ಸ್ಟ್ಯಾಂಡ್ ವಿತ್ ಗವರ್ಮೆಂಟ್, ವಿ ಸ್ಟ್ಯಾಂಡ್ ವಿತ್ ಲಾ, ವಿ ಸ್ಟ್ಯಾಂಡ್ ವಿತ್ SIT, ವಿ ಸ್ಟ್ಯಾಂಡ್ ವಿತ್ ಸಿದ್ದರಾಮಯ್ಯ ಗವರ್ಮೆಂಟ್. ಸಿದ್ದರಾಮಯ್ಯ ಇದನ್ನ ಮಾಡಿದ್ದು ಯಾಕೆ? ಅವತ್ತೆಲ್ಲ ಸಿದ್ದರಾಮುಲ್ಲಾ ಖಾನ್ ಅಂತ ಇದ್ರಿ, ಇವತ್ತು ಸಿದ್ದರಾಮಯ್ಯ ಒಳ್ಳೆನಾಗ್ಬಿಟ್ರ?
ಒಳ್ಳೆನಾಗ್ಬಿಟ್ರ ಅಂದ್ರೆ ನಿಮ್ಮ ತನಿಖೆ ಮಾಡಿಲ್ಲ ಅಂದ್ರೆ ಒಂದು ಜೈನ್ ಕುಟುಂಬದ ಮೇಲೆ ಆರೋಪ ಇದ್ರೆ ನಾನು ಅವನ ಹೆಸರು ಹೇಳಲ್ಲ. ಯಾಕೆ ಅಂತಂದ್ರೆ ಅವನ ಇಂಜೆಕ್ಷನ್ ತಗೊಂಬಂದವನಂತ ನನಗೇನ್ ಭಯ ಇಲ್ಲ. ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ನಾನು ಅವನ ಹೆಸರು ಹೇಳಲ್ಲ. ಒಂದು ಜೈನ್ ಕುಟುಂಬ ನಮ್ಮ ಹಿಂದೂ ಸನಾತನ ದೇವಸ್ಥಾನದ ಮೇಲೆ ಹಿಡಿತ ಸಾಧಿಸಿದೆ. ನಾಚಿಕೆ ಮಾನ ಮರ್ಯಾದೆ ಏನಾಗಲ್ವೇನ್ರೋ? ಗೂಗಲ್ ಪೇ ಹಳೆ ಬೇವರ್ಸಿಗಳ ಅವನ ಯಾವನ ಹಳೆ ಬೇವರ್ಸಿ ಫೋನ್ ಮಾಡೋಗ್ತಾನೆ, ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅವ್ರಿಗೆ. ನನ್ ಶಾಕ್ ಕೊಡು ಮಗನೇ. ಗೂಗಲ್ ಪೇ ಮಗನ ಹಿಂದೂನು ಗೊತ್ತಿಲ್ಲ, ಸನಾತನ ಗೊತ್ತಿಲ್ಲ, ಶಿವನು ಗೊತ್ತಿಲ್ಲ, ಪೂಜೆನೂ ಗೊತ್ತಿಲ್ಲ, ಒಂದು ಮಕ್ಕಳಿಗೆ ಸ್ಥಾನ ಮಾಡಲ್ಲ. ಗಬ್ಬುನ ಮಕ್ಕಳ ಆ ಗಡ್ಡ ಬಿಟ್ಕೊಂಡು, ಆ ಮೀಸುಗಳು ಬಿಟ್ಕೊಂಡು, ಸಾಯಂಕಾಲ ಎಣ್ಣೆ ಅಟ್ಕೊಂಡು, ಆ ಮುಖಗಳು ನೋಡಿ ನಿಮ್ದೆಲ್ಲ. ನೀವೆಲ್ಲ ಸನಾತನ ಸಂಸ್ಕಾರನೇ ಇಲ್ವಲ್ಲೋ? ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.